ಗಾಡಿ ಮತ್ತೆ ನಿಂತೋಗಿದೆ. ಇಷ್ಟು ಚೆನ್ನಾಗಿ ರೆಡಿಯಾಗಿ ಹಿಂಗ್ ರೋಡಲ್ಲಿ ನಿಂತ್ಕೊಂಡು ಯಾಕೆ ನಮಗೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಆಗಲಿ ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿರೋರಿಗೆ ಏನು ಇಂಗ್ಲೀಷ್ ಬರುತ್ತೆ ಅಂದರೆ ನಮಗಿಂತ ಇಂಗ್ಲೀಷ್ ಚೆನ್ನಾಗಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ವೆಲ್ಕಮ್ ಟು ಪಾಂಡಿಚೇರಿ. ಸೊ ರೀಚ್ ಆಗಿ ಇವಾಗ ಗಾಡಿ ಇಸ್ಕೊಳಕ್ಕೆ ಬಂದಿದ್ದೀವಿ. ಆ್ಯಂಡ್ ಅದರಲ್ಲೂ ಸ್ಪೆಸಿಫಿಕ್ ಆಗಿ ವೆಸ್ಪಾನೇ ಬೇಕು ಅಂತ. ಸೊ 2 ಆಟೋ ಮಾಡಿಕೊಂಡು, ಆಟೋ ಸರ್ವಿಸ್ ಫ್ರೀ ಅಂತೆ, ಅವರೇ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇವಾಗ ವೆಸ್ಪಾ ಆದರೆ ಸ್ವಲ್ಪ ಅಂದರೆ 100 ರೂಪೀಸ್ ಜಾಸ್ತಿ ಆಗುತ್ತೆ ನಾರ್ಮಲ್ಗಿಂತ ಅಂತ ಅಂದಿದ್ದಾರೆ. ಸೊ ಇವಾಗ ಏನಾಗುತ್ತೆ ಅಂತ ನೋಡಬೇಕು. ಆ್ಯಂಡ್ ಇವತ್ತು ನಾಳೆ ನಾವು ಪಾಂಡಿಚೇರಿಯಲ್ಲಿ ಇರೋವರೆಗೂ ಬ್ಲಾಗ್ಸ್ ಬರ್ತಾ ಇರುತ್ತೆ, ಡೇ 1 ಡೇ 2 ಅಂತ ನೋಡ್ತಾ ಇರಿ. ಆ್ಯಂಡ್ ಅಷ್ಟೇ, ರೂಮ್ ಬುಕ್ ಮಾಡಿದ್ದೀವಿ, ನೆನ್ನೆ ಬುಕ್ ಮಾಡ್ಕೊಂಡಿದ್ದೀವಿ. ಈಗ ಅದು 6 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ನಾನು ಅಂದ್ಕೊಂಡೆ ಸನ್ರೈಸ್ ನೋಡಬಹುದು ನಾವು ಅಂತ, ಬಟ್ ಬಸ್ಸಲ್ಲಿ ಬರ್ತಾನೆ ನಾನು ನಿಜ ನಾವು ನೋಡ್ಕೊಂಡು ಬಂದುಬಿಟ್ವಿ. ಈಗ ಬೀಚ್ ಹತ್ರ ಹೋಗಿ ಸನ್ರೈಸ್ ನೋಡೋಕ್ಕಾಗಲ್ಲ, ಬಟ್ ಬಿಸಿಲಿದೆ. ಒಳ್ಳೆ ವಿಚಾರ ಅಂದರೆ ಅದೇನೆ, ಬಿಕಾಸ್ ವೆದರ್ ನೋಡಿದಾಗ ಫುಲ್ ಮಳೆ ಇತ್ತು. ಹಾಗಾಗಿ ಸೊ ರೂಮ್ ಬುಕ್ ಆಗಿದೆ. ಪ್ಲೇಸಸ್ಸು ಮತ್ತು ರೂಮು ಎಲ್ಲ ಚೆನ್ನಾಗಿದ್ರೆ, ರೂಮ್ ಚೆನ್ನಾಗಿದ್ರೆ ಎಲ್ಲ ಯಾವ ರೂಮಲ್ಲಿ ಬುಕ್ ಮಾಡ್ಕೊಂಡಿದ್ವಿ, ಏನು ಬುಕ್ ಮಾಡ್ಕೊಂಡಿದ್ವಿ ಎಲ್ಲನೂ ಹೇಳ್ತೀವಿ. ನಾವು ವಿಲ್ಲಾ ಬುಕ್ ಮಾಡ್ಕೊಂಡಿರೋದು. ಗಾಡಿ ಸಿಕ್ಕಿದ್ಮೇಲೆ ಸಿಗ್ತೀವಿ. ಬ್ಯಾಗ್ ಪರಿಸ್ಥಿತಿ ಆದರೆ ನಾವಿಷ್ಟು ದೊಡ್ಡ ಬ್ಯಾಗ್ ತಂದಿದ್ವಿ, ಬಟ್ ಒಬ್ಬರು ಪರ್ಸನ್ ಮಾತ್ರ ಒಂದು ಸೈಡ್ ಬ್ಯಾಗ್ ತಂದಿದ್ದಾರೆ. ಯೋಚನೆ ಮಾಡಿ, ಅದಕ್ಕೂ ಕಂಪೇರೇ ಇಲ್ಲ. ಏನೋ ಇರಲಿ, ಅವರು ಒಂದೇ ನೈಟ್ ಅಂತ ಫಿಕ್ಸ್ ಆಗಿ ಬಂದಿದ್ದಾರೆ. ನಾವು ವಾಪಸ್ ಯಾವಾಗ ಹೋಗೋದು ಅಂತ ಗೊತ್ತಿಲ್ಲ, ಅದಕ್ಕೆ ಇಷ್ಟು ತುಂಬ್ಕೊಂಡ್ಬಂದಿದ್ದೀವಿ. ಅಲ್ಲ, ವಾಪಸ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ರೆ ಟ್ರಿಪ್ಪಿಗೆ ಬಂದಿರೋದು ಫಸ್ಟ್ ಟೈಮ್. ಆ್ಯಂಡ್ ಇದೇ ಥರ ಆಗ್ತಾ ಇರಬೇಕು. ಆ್ಯಂಡ್ ಫಾರ್ ದ ಬೆಸ್ಟ್. ಇನ್ನು ಚೆನ್ನಾಗಿ ಟ್ರಿಪ್ ಹೊಡಿತೀವಿ. ನೆಕ್ಸ್ಟ್ ಫಿಕ್ಸ್ ಆಗ್ಬಿಟ್ಟವ್ರು ನೆಕ್ಸ್ಟ್ ಅಂತ ಇಲ್ಲ. ನೆಕ್ಸ್ಟ್ ನಮ್ದು MBA ಮುಗಿದ್ಮೇಲೆನಾ, ಅಂದರೆ ಲಾಂಗ್ ಟ್ರಿಪ್ ಇಲ್ವಾ? ಲಾಂಗ್ ಟ್ರಿಪ್ MBA ಮುಗಿದ್ಮೇಲೆ ಒಂದು ಟ್ರಿಪ್ ಪ್ಲಾನ್ ಮಾಡ್ಕೊಂಡಿದ್ವಿ. MBA ಮುಗಿದ ತಕ್ಷಣ MBA ಮುಗೀತು ಅಂತ ಫುಲ್ ಜೋಶಲ್ಲಿ ಒಂದು ಟ್ರಿಪ್ ಹೋಗ್ಬೇಕು. ಸೊ ವ್ಲಾಗ್ ಜಾಸ್ತಿ ಆಗ್ತಿದೆ ಇಲ್ಲೇ. ತೋರಿಸ್ತು ಶಿಟ್ ಹೋಗೇಚೆ. ಹಾಯ್, ಅವರು ವೆಸ್ಪನೇ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಸೊ ಸರ್ಚಿಂಗ್. ಆಮೇಲೆ collection okay. Evening night only changing 8 o'clock. Okay. Yellow color or red particularly. ರೆಂಟ್ ಗಾಡಿ, ಅವಳು ಸ್ವಂತ ಗಾಡಿ ತಗೊಂತಾ ಇಲ್ಲ. ಆ್ಯಂಡ್ ಸ್ಟಿಲ್ ಅವಳು ನೈಟು ಕಲರ್ ಚೇಂಜ್ ಆಗ್ತಾ ಇದೆ. ಯಾವ ಥರ ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾ, ಇಲ್ಲಿರೋರಿಗೆ ಏನು ಇಂಗ್ಲೀಷ್ ಬರುತ್ತೆ ಅಂದರೆ ನಮಗಿಂತ ಇಂಗ್ಲೀಷ್ ಚೆನ್ನಾಗಿ. ಯಾಕೆ ನಮಗೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಆಗಲಿ ರಚಿತಾ ಗೌಡ ಅಂದ್ಬಿಟ್ಟೆ. ಸೊ ಇವಾಗ ನಾವು ಎಲ್ಲಿದ್ದೀವಿ ಸೋಜು? ರೂಮ್ ಹತ್ರ ಇದ್ದೀವಿ. ಬಟ್ ನಮಗೆ 12 o'clock ಚೆಕ್-ಇನ್ ಇರೋದು. ಅವಳು ಇನ್ನೂ ಈ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಈಗ ಕೊಡ್ತಾಳೆ ವಾಶ್ರೂಮಿಂದ ಬಂದು, ಹಾಗಾಗಿ ನಾನೇ ಕೊಟ್ಬಿಟ್ಟೆ. ಸೊ ಅಕ್ಕ ಅವರು ವಾಶ್ರೂಮ್ಗೆ ಹೋಗಿದ್ದಾರ ಅಷ್ಟೇ. ಈಗ ನಾವು ಎಲ್ಲರೂ ಬೀಚ್ ಅಲ್ಲೆಲ್ಲ ಹೋಗ್ತೀವಿ. 12 o'clock ಮಾತ್ರ ಬಂದು ಶಾಕಿನ ಆಗಿ ಫ್ರೆಶ್ ಅಪ್ ಆಗಿ, ಇದೆಲ್ಲ ನಂಗೆ ಸೂಟ್ ಆಗಲ್ಲ. ಬಾಯ್. ಹೋಗ್ತಾ ಇದ್ವಿ, ಯಾವುದು ಪ್ಯಾರಡೈಸ್ ಬೀಚ್ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ರೂಮು ನಾನು ಹೇಳಿದ್ದೀನಿ ನಾನೇ ಮಾಡ್ಕೋಬೇಕು. ಚೆನ್ನಾಗಿದೆ, ನೈಸ್. ಆ್ಯಕ್ಚುಲಿ ಇದೇನೋ ಹಿಡನ್ ಬೀಚ್ ಅಂತೆ, ಬಟ್ ತುಂಬ ಡೀಪ್ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೈಸ್ ಅಲ್ಲಿ. ಬಟ್ ಏನೋ ಡ್ಯಾಮೇಜ್ ಆಗಿದೆ ಅಂತ, ಏನೋ ತುಂಬ ಡೀಪ್ ಬಿಡಲ್ಲ ಅಂತ ಅಂದರು.
ಬಂದಿದ್ವಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಆ್ಯಂಡ್ ಕ್ಯಾಪ್ ಏನು ತರಲಿಲ್ಲ, ಮಳೆ ಇರುತ್ತೆ ಏನು ಅಂತ. ಇಲ್ಲಿ ನೋಡಿದ್ರೆ ಬಿಸಿಲು ಬರ್ತಾಯಿದೆ. ಇಲ್ಲಿ ಫುಲ್ ವೇವ್ಸ್ ಜಾಸ್ತಿ ಇದೆ, ಹಾಗಾಗಿ ತುಂಬ ಡೀಪ್ ಹೋಗೋಕ್ಕೆ ಬಿಡಲ್ಲ. ಈ ಕಡೆ ಆಟ ಎಲ್ಲ ಆಡ್ಕೊಂಡು ಬಂದಾಯಿತು. ನಮ್ಮ ಪರಿಸ್ಥಿತಿ ಹೀಗಿದೆ, ಕಚ್ಚಡವಾಗಿದೆ ನೋಡಿ. ಹಾಯ್ ಹೇಳಿ ಗರ್ಲ್ಸ್. ಎಲ್ಲ ಫುಲ್ಲು ಚಂಡಿಯಾಗಿ ಇಷ್ಟ ತನಕ ಒಣಗಿಸ್ಕೊಳಕ್ಕೆ ಅಂತ ಕೂತಿದ್ವಿ. ಮರಳು ಇನ್ನೂ 12 ಗಂಟೆ ಮರಳಾಗಿ ಅಮ್ಮ ಮಾಡಿದ ಹಾಗೆ ಇದೆ. ಇನ್ನೂ 12 ಗಂಟೆ ಆಗಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ 12 ಗಂಟೆ ಆಗೋಕ್ಕೆ. ಬಟ್ಟೆ ಒಣಗಾಕ್ತಾ ಇದ್ದೀವಿ. ಇಲ್ಲೆಲ್ಲೂ ಬಟ್ಟೆ ಒಣಗಾಕಕ್ಕೆ ಬಾರಮ್ಮ, ವಿಡಿಯೋ ಮಾಡೋದು ಹೇಳ್ಬೇಕಾಗ್ತದೆ. ಮಾಡು ಅಲ್ಲಿ. ಇಲ್ಲ 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 ಇದೆ ಇದೆ ಎಲ್ಲ ಸರಿಯಾಗೈತೆ. ಹೇಳು. ಬಟ್ಟೆ ಒಣಗಾಕಕ್ಕೆ ಜಾಗ ಇಲ್ಲ ಇಲ್ಲಿ, ಅದಕ್ಕೆ ಎಲ್ಲ ರೆಡಿ ಆಗಾಯ್ತು. ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಫ್ರೆಂಚ್ ಕಾಲೋನಿ ಫಸ್ಟ್ ಹೋಗ್ತಾ ಇದೀವಿ. ಆ್ಯಂಡ್ ಊಟ ಮಾಡ್ಕೋಬೇಕು. ಎಲ್ಲ ರೆಡಿ ಆಗಿದ್ದೀವಿ, ತೋರಿಸ್ತೀನಿ. ಮೇಡಮ್ ಹೀಗೆ ರೆಡಿ ಆಗಿದ್ದಾರೆ. ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಯಾವಾಗ 1 ವರ್ಷ ಆಯ್ತಾ ಬಂತನ್ಸುತ್ತೆ. ಅವಳು ಹಿಂಗೆ ತಿರುಗ್ಬಿಡಲೇ. ಹಿಂಗೆ ರೆಡಿ ಆಗಿದ್ದಾಳೆ. ನಾನು ಇದು ನಂದು ಬರ್ಡೇ ಡ್ರೆಸ್ಸು, ಅದನ್ನೇ ಹಾಕ್ಕೊಂಡೆ. ಬಿಕಾಸ್ ನಾನು ಬಟ್ಟೆ ತಗೊಳಕ್ಕೆ ಹೋಗಿ ತಗೊಳ್ಳಿಲ್ಲ, ಅದಕ್ಕೇನೆ. ರೆಡಿ ಆಯ್ತು. ಇವಾಗೆಲ್ಲ ರೆಡಿ ಆಯಿತು, ಬನ್ನಿ ಹೋಗೋಣ. ಗಾಡಿ ಮತ್ತೆ ನಿಂತೋಗಿದೆ. ಇಷ್ಟು ಚೆನ್ನಾಗಿ ರೆಡಿಯಾಗಿ ಹಿಂಗೆ ರೋಡಲ್ಲಿ ನಿಂತ್ಕೊಂಡು ಎಷ್ಟು ಹಾಕಿದ್ದು ನಾವು ಬೆಳಗ್ಗೆ 150ಗೆ ಹಾಕಿಸಿ ಕಾಲಿನಾಗ ಎಷ್ಟು ಒಂದು 12-13 ಕಿಲೋಮೀಟರ್ಸ್ ಅಷ್ಟೇ ನಾವು ಬೆಳಗಿಂದ ಓಡಿಸಿರೋದು. ಈಗ ಮತ್ತೆ ಮಧ್ಯ ರೋಡಲ್ಲಿ ಸ್ಟಾಪ್ ಆಗಿದೆ. ಬೆಳಗ್ಗೆನೂ ಹಾಗೆ ಆಯಿತು. ಈಗ ಅದಕ್ಕೆ ಅವರು ಕಾಲ್ ಮಾಡ್ತಾ ಇದ್ದೀವಿ, ನೋಡ್ಬೇಕು. ಆ ಸ್ಕೂಟಿಲಿ ಹೋಗಿ ನೀವೇ ತಗೊಬನ್ನಿ ಪೆಟ್ರೋಲ್. ಆ ಕಡೆ ಹೋದ್ಲು, ನಾವು ಲೆಫ್ಟಿಗೆ ಹೋಗಬೇಕಿತ್ತು. ಸೊ ಹಾಗೆ ಈ ಕಡೆ ಬಂದ್ಬಿಟ್ವಿ. ಆ್ಯಂಡ್ ಹಿಂಗೆ ಬಂದ್ವಿ, ಇಲ್ಲಿ ಈ ಥರ ವ್ಯೂ ಇತ್ತು. ಸೊ ಫೋಟೋ ಎಲ್ಲ ತಗೊಂಡ್ವಿ. ಇನ್ನೂ ಊಟ ಆಗಿಲ್ಲ, ಊಟ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು ಇವಾಗ ಅಷ್ಟೇ. ಬನ್ನಿ ಹೋಗೋಣ. ಊಟಕ್ಕೆ ಬಂದಿದ್ದೀವಿ. ಬೆಳಗ್ಗೆ ನಮಗೆ ಎಲ್ಲರಿಗೂ ತಿಂಡಿ ಅಷ್ಟೊಂದು ಸರಿ ಹೋಗಲಿಲ್ಲ. ಇವಾಗ ಟೈಮು 4 ಗಂಟೆ ಊಟ ಮಾಡ್ತಿದ್ದೀವಿ. ಹೊಟ್ಟೆ ಹಸಿದೆ, ತಲೆನೋವು ಎಲ್ಲರಿಗೂ ಫುಲ್ ಸುಸ್ತಾಗಿ ಹೋಗಿದೆ. ಈಗ ನೆಕ್ಸ್ಟು ಮ್ಯಾಂಗ್ರೋ ಫಾರೆಸ್ಟ್ ಬೋಟಿಂಗ್ ಅಂದ್ಕೊಂಡಿದ್ದೀವಿ, ನೋಡಬೇಕು ಏನಾಗುತ್ತೆ. ಫಸ್ಟು ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್. ಈಗ ಇಲ್ಲಿ ಸ್ಟ್ರೀಟ್ ಶಾಪಿಂಗಿಗೆ ಬಂದಿದ್ದೀವಿ. ಚೆನ್ನಾಗಿದೆ ಆ್ಯಕ್ಚುಲಿ, ಇಲ್ಲೂ ಎಲ್ಲ ಇದೆ. ನಾನು ಮಾಡಿದ್ನಲ್ಲ ಇಲ್ಲಿ ಚರ್ಚ್ ಸ್ಟ್ರೀಟ್ ಅಲ್ಲ, ಇದೇನು ಚರ್ಚ್ ಸ್ಟ್ರೀಟ್ ಅಂತಿದ್ದೀನಿ, ಶಾಪಿಂಗ್ ಸ್ಟ್ರೀಟ್ ಅಂತ ಏನೋ ಇಲ್ಲಿ ಪಾಂಡಿಚೇರಿ. ಏನೇನೋ ಇದೆ ಶಾಪ್ಸ್, ಅದನ್ನ ನೋಡೋಕೆ ಬಂದಿದ್ದೀವಿ. ಲೈಟ್ ಹೌಸು ನಾವು ಅಲ್ಲಿ ಬಂದು ನೋಡ್ತಾ ಇದ್ವಿ. ಆ್ಯಕ್ಚುಲಿ ಏನಂತ ಅಂದರೆ ಇದಿವಾಗ ಅದೇನೋ ಕ್ಲೋಸ್ ಅಂತೆ, ನೋಡೋಕೆ ಬಿಡಲ್ವಂತೆ. ನಾವು ಯಾಕೋ ಬಂದಿದ್ದ ಕಡೆ ಎಲ್ಲ ಕ್ಲೋಸು, ನೋಡೋಕೆ ಬಿಡಲ್ಲ, ಆ ಥರ ಏನಾದರೂ ಒಂದಿದೆ. ಬಿಸಿಲು ಸುತ್ತಾ ಇದ್ದೀವಿ. ಇವತ್ತಿಗಿದೆ ಲಾಸ್ಟ್ ಅನಿಸುತ್ತೆ. ಅದು ಶಾಪಿಂಗ್ ಸ್ಟ್ರೀಟ್ ಅಂತ ಏನೋ ನೋಡಿದ್ವಿ. ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ, ಬಟ್ ತುಂಬ ಹಳೇದು ಅನಿಸ್ತಾ ಇದೆ, ಆ ಥರ ಇದೆ. ಓಕೆ, ಬಟ್ ನಮಗೆ ಗೋವಾ ಟ್ರಿಪ್ಪೇ ತುಂಬ ಇಷ್ಟ ಆಗಿತ್ತು. ಗೋಕರ್ಣ ಅದೇ ಆ ಸೈಡೆಲ್ಲ ಹೋಗ್ಬೋದು, ಬಟ್ ಕಲ್ಲಲ್ಲೇ ಮಾಡಿರೋದು ಚೆನ್ನಾಗಿದೆ. ಇದು ಪಿಲ್ಲರ್ಗಳೆಲ್ಲ ಇಲ್ಲಿ ವೆದರ್. ರಾಕ್ ಬೀಚಿಗೆ ಬಂದಿದ್ದೀವಿ. ಕೆಳಗಡೆ ಎಲ್ಲ ಇಳಿಯೋಕ್ಕೆ ಆಗಲ್ಲ, ಬಟ್ ಸಖತ್ತಾಗಿದೆ. ಅಲ್ಲಿ ನೋಡಿ, ಅಲ್ಲಿ
ಆಗ್ತಾ ಇದೆ. ಸೊ ರೂಮಿಗೆ ಬಂದು ರೀಚ್ ಆದ್ವಿ. ಸೊ ನೈಟ್ ಎಲ್ಲಾದರೂ ಲೈಟಾಗಿ ಊಟ ಮಾಡಿಕೊಂಡು ಬರ್ತೀವಿ ಅಷ್ಟೇ. ಇವಾಗ ರೆಸ್ಟ್ ಮಾಡೋದು, ಡ್ರೆಸ್ ಚೇಂಜ್ ಮಾಡಬೇಕು, ಫುಲ್ ಟಯರ್ಡ್ ಆಗೋಗಿದ್ದೀವಿ. ಸೊ ಇವತ್ತಿನ ಡೇ ಇಷ್ಟೇ. ನೆಕ್ಸ್ಟ್ ಡೇ ಏನೇನೆಲ್ಲ ಮಾಡ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. 500 ಚಾರ್ಜ್ ಮಾಡ್ತಾರೆ. ಅಂದರೆ ನಾವು ಸ್ಪೆಸಿಫಿಕ್ ವೆಸ್ಪಾ ಬೇಕು ಅಂದಿದ್ದಕ್ಕೆ 500, ಇಲ್ಲಾಂದರೆ ನಾರ್ಮಲ್ ಬೇರೆ ಬೈಕ್ಗಳಿಗೆ 400 ಚಾರ್ಜ್ ಮಾಡ್ತಾರೆ ಒನ್ ಡೇಗೆ. ಆ್ಯಂಡ್ ರೂಮ್ಸ್ಗಳು ತುಂಬ ಕಡೆ ಇದೆ. ಆ್ಯಂಡ್ ಮೇಯ್ನ್ ನೀವು ಎಲ್ಲಿ ಸಿಟಿ ಹತ್ರ ನೀವು ರೂಮ್ನ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಇಲ್ಲಿಂದ ದೂರ ಹೋಗಬೇಕಾಗುತ್ತೆ, ಹಾಗಾಗಿ ನಾವು ಸ್ವಲ್ಪ ದೂರ ಮಾಡ್ಕೊಂಡಿದ್ದೀವಿ. ಸೊ ಅಷ್ಟೇ. ನಾಳೆ ಮತ್ತೆ ಬ್ಲಾಗೆಲ್ಲ ಸ್ಟಾರ್ಟ್ ಆಗುತ್ತೆ. ನಾಳೆ ಮತ್ತೆ ಹೊಸ ಡೇ. ಸೊ ಅಷ್ಟೇ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆ್ಯಂಡ್ ನೀವು ಕೂಡ ಪಾಂಡಿಚೇರಿಗೆ ಬಂದಿದ್ರೆ ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.